ಸಮಾಜ ಸೇವೆನೂ ಒಳ್ಳೆ ಕೆಲಸನೇ ಅಲ್ವಾ? ಏನು ಒಳ್ಳೆ ಕೆಲಸನೋ ಏನೋ, ನಮ್ಮನೇಲೂ ನನ್ನ ಸೊಸೆ ಇದ್ದಾಳೆ, ಇದೇ ಸಮಾಜ ಸೇವೆ. ಬಂದಿರೋರು ದೊಡ್ಡ ಸಮಾಜ ಸೇವಕರು ಧರ್ಮೇಂದ್ರ ಅಂತ, ಅವ್ರ ಜೊತೆ ಹೆಂಗಂತ ಮಾತು? ನೀವು ಸ್ವಲ್ಪ ಹೋಗಿ ನಾನು ಮಾತಾಡ್ಬೇಕು. ನೀನೇ ಮಾತಾಡ್ಬೋ. ಯಾರ್ಯಾರೋ ನಮ್ಮ ಮನೆಗೆ ಬರೋ ಹಾಗಾಯ್ತು. ಧರ್ಮೇಂದ್ರ ಅವರೇ, ನೀವು ಬೇಜಾರು ಮಾಡ್ಕೋಬೇಡಿ, ನಮ್ಮ ಅತ್ತೆ ಸ್ವಲ್ಪ ಹಾಗೇನೆ. ಮತ್ತೆ ಅಲ್ಲಮ್ಮ, ವಯಸ್ಸಾದ ಹೆಂಗಸೆಲ್ಲ ನಾವು ಸಮಾಜ ಸೇವೆ ನಂಬಕ್ಕಾಗತ್ತೆ. ಸಮಾಜ ಸೇವೆನೇ ನನ್ನ ಗುರಿ, ಸಮಾಜ ಸೇವೆನೇ ನನ್ನ ಧ್ಯೇಯ. ನನ್ನ ಇಡೀ ಜೀವನನ ಸಮಾಜ ಸೇವೆಗೆ ಅಂತ ಮುಟ್ಟಾಗಿಟ್ಬಿಟ್ಟಿದ್ದೀನಿ. ಸಮಾಜ ಸೇವೆ ಮಾಡ್ತಿದ್ದೀನಿ ಅಂತ ಕೇಳ್ಪಟ್ಟೆ. ನನಗೆ ಒಂದು ಹೊಸ ಹೊಸ ದಾರಿಗಳನ್ನ ನೀವು ನನ್ನ ತೋರಿಸ್ಬೇಕು, ಅದಕ್ಕಾಗಿ ನಿಮ್ಮ ಹತ್ರ ಬಂದೆ ನಾನು. ನಿಮ್ಗೆ ಹೊಸ ಹೊಸ ದಾರಿಗಳು ತೋರಿಸ್ಬೇಕಾ? ತೋರ್ಸೋಣ ಬಿಡಿ. ಹೌದಮ್ಮ, ನೋಡಮ್ಮ, ನಾನು ಸಮಾಜ ಸೇವೆ ಮಾಡುವಾಗ ಕೆಲವು ಗಣ್ಯ ವ್ಯಕ್ತಿಗಳ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೀನಿ, ಅದನ್ನು ನೀವು ನೋಡಬೇಕು. ಓಕೆ. ಇದು ನೋಡಮ್ಮ, ಇದು ಆಂಧ್ರ ಮುಖ್ಯಮಂತ್ರಿಗಳು ನಾನು ಸಮಾಜ ಸೇವೆ ಮಾಡುವಾಗ ಅವ್ರ ಜೊತೆ ತೆಗೆದುಕೊಂಡು ಫೋಟೋ. ಇದು ನೋಡಿ, ಇದು ಕಲ್ಕತ್ತಾ ಚೀಫ್ ಮಿನಿಸ್ಟರ್, ಅವ್ರ ಜೊತೆ ತೆಗೆದುಕೊಂಡು ಫೋಟೋ. ನೀವು ಇಡೀ ಇಂಡಿಯಾಗೆ ಸಮಾಜ ಸೇವೆ ಮಾಡ್ಬಿಟ್ಟಿದ್ದೀರಾ? ಏನಮ್ಮ ಇದೆ ಇದರಲ್ಲಿ? ಯಾರೋ ಕೊಡೋ ದುಡ್ಡನ್ನ ಇನ್ಯಾರೋ ಕೊಡ್ತೀನಿ. ಆಸ್ತಿನೆಲ್ಲ ಸಮಾಜ ಸೇವೆಗೆ ಅಂತ ಗುರುಪಾಗಿಟ್ಬಿಟ್ಟಿದ್ದೀನಿ. ಮಗ ದುಬೈಯಲ್ಲಿ ಆಯಿಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ತಿಂಗಳ ನನಗೆ 5 ಲಕ್ಷ ರೂಪಾಯಿ ಕಳಿಸ್ತಾನೆ. ಅದನ್ನು ಕೂಡ ನಾನು ಸಮಾಜ ಸೇವೆಗೆ ಅಂತ ಖರ್ಚು ಮಾಡ್ತೀನಿ. ಅಜಕ್ಕೆ ಇವರು ನಿಮ್ಗಿಂತ ದೊಡ್ಡ ಸಮಾಜ ಸೇವಕರು ಅಂತ ಅನ್ಸುತ್ತೆ. ಅಲ್ಲ ಸರ್, ನೀವಿಷ್ಟೆಲ್ಲ ಸಮಾಜ ಸೇವೆ ಮಾಡುವಾಗ ನಾನು ನಿಮ್ಗೆ ಐಡಿಯಾ ಕೊಡೋದಾ? ಹಾಗಂದ್ಬಿಟ್ರೆ ಹೇಗಮ್ಮ? ನೋಡಿ, ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಿ ಜನಗಳನ್ನ ಮುಂದಕ್ಕೆ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ನೀವು ನನ್ನ ದಾರಿ ತೋರಿಸಲೇಬೇಕು. ಆಯ್ತಾಯ್ತು, ನೀವು ನಾಳೆ ಬನ್ನಿ, ನಾನು ನಿಮ್ಗೆ ದಾರಿ ತೋರಿಸ್ತೀನಿ. ರಾಜವ್ರೆ, 5,000 ಕೊಟ್ಟಿದ್ದಲ್ಲ, ಅದ್ರಲ್ಲಿ ಎಷ್ಟು ಉಳಿತು? ಹಾಗೆ ಈ ಕ್ಯಾಪು, ಗಾರ್ಲೆಂಡು, ಫ್ರೂಟ್ಸು, ಶಾಲು ಎಲ್ಲದಕ್ಕೂ ಖರ್ಚಾಗುತ್ತೆ. ಜಾಜಿಯವ್ರೆ, 200 ರೂಪಾಯಿ ಮಿಕ್ಕಿತ್ತು, ನಾನು ಬಿಟ್ಟು ಹೋಗಿ ಮಸಾಲೆ ದೋಸೆ ತಿನ್ಕೊಂಡ್ ಬಂದ್ಬಿಟ್ಟು. ನಮಸ್ಕಾರ. ಬನ್ನಿ, ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ಕೂತ್ಕೊಳ್ಳಿ, ಶಾಲೆ ಹೋಗಿ ಸನ್ಮಾನ ಮಾಡ್ಬಿಡ್ತೀವಿ. ನಿಮ್ಮ ಮನೇಲೆ ನನಗಿಂತ ದೊಡ್ಡ ಸಮಾಜ ಸೇವಕರು ಇದ್ದಾರೆ, ನನ್ಗೆ ಯಾಕೆ ಕೇಳಿ? ನಿಮ್ಮಂತವ್ರ ಮುಂದೆ ನಾವು ಏನೇನು ಇಲ್ಲ. ಪ್ಲೀಸ್ ದಯವಿಟ್ಟು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಇಲ್ಲ ಅಂದ್ರೆ 5,000 ರೂಪಾಯಿ ಬೇಕಾಗ್ಬಿಡುತ್ತೆ. ಕೂತ್ಕೊಳ್ಳಿ. ಹಾಗೆ ಸ್ವಲ್ಪ ಗಾರ್ಲೆಂಡ್ ಹಾಕ್ತೀರಾ? ನೀವೇ ಹಾಕ್ರಿ. ಹಾಬಿ, ಡೋಂಟ್ ಟಾಕ್ ಹಾಬಿ. ಪರ ಪುರುಷನಿಗೆ ನಾನು ಗಾರ್ಲೆಂಡ್ ಹಾಕಕ್ಕಾಗುತ್ತೇನ್ರಿ? ನನಗೆ ಈ ಸನ್ಮಾನ ಎಲ್ಲ ಯಾಕೆ ಹೇಳಿ? ನಿಮ್ಮ ಪ್ರೀತಿನೇ ಸಾಕು, ನನಗೆ ಇದು ಯಾವುದು ಬೇಡ. ಕೊಟ್ಟರು ಅಯ್ಯೋ ಬೇಡ ಅಂತ ಏನಮ್ಮ? ನಮಸ್ಕಾರ ಮಾತೃಶ್ರೀ ಅವ್ರಿಗೆ. ನಾನು ಹೇಳ್ತೀನಿ, ಈ ಶಾಲನ ನಾನು ನೀವು ಓದಿಸಿ ಸನ್ಮಾನ ಮಾಡ್ತಾ ಇದ್ದೀನಿ. ಈ ಹಾರನೇ ನಿಮಗೆ ಸುಖವಾಗಿ 200 ರೂಪಾಯಿ ಬಂತು. ನಾನು ನಿಮ್ಮನ್ನ ಚಿಲ್ಲರೆ ಜನ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಈ ಥರ ಸಮಾಜ ಸೇವೆ ಅಂದ್ರೆ ಧಾರಾಳವಾಗಿ ಮಾಡಿ. ಯಾಕೋ ಶಾಲೆ ಸಿಕ್ಕೊಂಬಿಟ್ಟೆ? ಅಂಗಡಿಯವ್ನಿಗೆ ವಾಪಸ್ ಕೊಡೋಕೆ ಇದನ್ನೇ ಹಾಕ್ಬೇಕು, ಇದು ನೀನೇ ಕೊಟ್ಬಿಟ್ಟು. ಅರ್ಥ ಮಾಡ್ಕೊಂಡು ಮಾತಾಡ್ತಿರೋ ಒಬ್ಬರೇ. ನೋಡಿ ಧರ್ಮೇಂದ್ರ ಅವರೇ, ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ, ಆದ್ರೆ ನಿಮಗೆ ಗೈಡೆನ್ಸ್ ಕೊಡೋಷ್ಟು ಎಕ್ಸ್ಪೀರಿಯನ್ಸ್ ನನಗಿಲ್ಲ. ಇನ್ಮೇಲೆ ನಾವಿಬ್ರು ಸೇರಿ ಸಮಾಜ ಸೇವೆ ಮಾಡಿದ್ರೆ ಹೇಗೆ? ಯೋಚನೆ ಮಾಡಿ, ನನ್ನ ಇಡೀ ಆಸ್ತಿನ ಸಮಾಜ ಸೇವೆಗೆ ಅಂತ ಬರೆದ್ಬಿಟ್ಟಿದ್ದೀನಿ. ಅದು ಅಲ್ಲದೆ ನನ್ನ ಮಗನಿಗೆ ದುಬೈಯಲ್ಲಿ ಏನೋ ಒಂದು ಸಣ್ಣ ಸಮಸ್ಯೆ ಆಗಿದೆ, ಹಾಗಾಗಿ ಈ ತಿಂಗಳು ಮಾತ್ರ 5 ಲಕ್ಷ ರೂಪಾಯಿ ಕಳ್ಸಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾನೆ. ನಾನು ಸಮಾಜ ಸೇವೆಗೆ ಅಂತ ಯಾರು 5 ಲಕ್ಷ ಕೊಡ್ತೀನಿ ಅಂತ ಕಮಿಟ್ ಆಗ್ಬಿಟ್ಟಿದ್ದೀನಿ. ಲೋನ್ ಅಪ್ಲೈ ಮಾಡಿದ್ದೀನಿ, ಆದರೆ ಅವರು ಶೂರಿಟಿ ಬೇಕು ಅಂತ ಹೇಳ್ತಾ ಇದ್ದಾರೆ. ನನಗೆ ಈ ಏರಿಯಾದಲ್ಲಿ ಯಾರು ಪರಿಚಯ ಇಲ್ಲ. ನಿಮ್ಮ ಫ್ರೆಂಡ್ಸ್ ಇರ್ಬೇಕಲ್ಲ.
ನನ್ನ ಫ್ರೆಂಡ್ ದೇವೇಂದ್ರ ಒಂದು ಶೂರಿಟಿ ಹಾಕಿದ್ದಾರೆ. ಇನ್ನೊಂದು ಶೂರಿಟಿ ಬೇಕು ಅಂತ ಬ್ಯಾಂಕ್ ಅವ್ರು ಹೇಳ್ತಿದ್ದಾರೆ. ನನಗೆ ಇನ್ನೊಬ್ಬರು ಸಿಕ್ಕಿ ಶೂರಿಟಿ ಹಾಕ್ಬಿಟ್ರೆ ಬ್ಯಾಂಕಿಂದ ನನಗೆ ಈಸಿಯಾಗಿ 10 ಲಕ್ಷ ರೂಪಾಯಿ ಸಿಗುತ್ತೆ. ನಾನು ನಿಧಾನವಾಗಿ ಸಮಾಜ ಸೇವೆ ಮಾಡ್ಬೋದು. ಸಾಲನ ಯಾರೂ ತೀರಿಸ್ಬೇಕಾಗಿಲ್ಲ, ನನ್ನ ಮಗ ತೀರಿಸ್ತಾನೆ. ಅಭಿ ಅಭಿ ಒಂದ್ ನಿಮಿಷ ಬರ್ತೀರಾ ಇಲ್ಲಿ? ಧರ್ಮೇಂದ್ರ ಅವರು 10 ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ತಗೋತಾರಂತೆ. ಅದಕ್ಕೆ ನೀವು ಒಂದು ಶುರುಟಿ ಹಾಕ್ಬೇಕಿತ್ತು. ಅಷ್ಟು ದುಡ್ಡು ತಗೊಂಡು ಅವ್ರು ಏನ್ ಮಾಡ್ತಾರಂತೆ? ಸಮಾಜ ಸೇವೆ ಮಾಡ್ತಾರಂತೆ. ನಾನು ಯಾಕೆ ಶೂಟಿ ಹಾಕ್ಬೇಕು? ಅಭಿ ಈಗಾಗ್ಲೇ ದೇವೇಂದ್ರ ಅನ್ನೋರು ಒಂದ್ ಚುರುಟಿ ಹಾಕಿದ್ದಾರೆ. ಇನ್ನೊಂದ್ ಚುರುಟಿನ ನೀವ್ ಹಾಕಿ. ದುಡ್ಡೇ ನೀವ್ ಕಟ್ಟೋ ಅಂತಿಲ್ಲ, ಅವ್ರ ಮಗ ಕಟ್ಕೋತಾರೆ. ಗೊತ್ತಿಲ್ಲ ಪರಿಚಯ ಇಲ್ಲ, ಮನೆಗೆ ಬಂದ್ರು ಅಂತ ಪ್ಲೇಟ್ ಹಾಕಿ ಸನ್ಮಾನ ಮಾಡಿದ್ರಿ. ನಾಳೆ ಬ್ಯಾಂಕಿಗೆ ದುಡ್ಡು ಕಟ್ಟಿಲ್ಲ ಅಂದ್ರೆ ನಮ್ಮ ತಲೆ ಹೋಗುತ್ತೆ. ತಲೆ ಎಲ್ಲೂ ಹೋಗಲ್ಲ, ಮುಗಿದ ಮೇಲೆ ಇರುತ್ತೆ. ಅವ್ರ ಸರ್ವಿಸ್ ಅವ್ರು ನೋಡಿದ್ರೆ ಎಷ್ಟು ಮಿನಿಸ್ಟರ್ಗಳ ಜೊತೆ ಫೋಟೋ ತೆಗೆದುಕೊಂಡಿದ್ದಾರೆ. ಅವ್ರು ಇಡೀ ಆಸ್ತಿನ ಸಮಾಜ ಸೇವೆಗೆ ಅಂತಾನೆ ಬರ್ಬಿಟ್ಟಿದ್ದಾರೆ. ಅವ್ರ ಮಗ ಮನೆಗೆ ಕಳಿಸಿ 5 ಲಕ್ಷನ ಸಮಾಜ ಸೇವೆಗೆ ಅಂತಾನೆ ಯೂಟಿಲೈಸ್ ಮಾಡ್ತಾ ಇದ್ದಾರೆ. ಮಾಡ್ಲಿ ಬಿಡ್ರಿ. ನಿಮ್ಗೂ ಆಸ್ತಿ ಇದೆ, ಮನೆ ಇದೆ. ಸೊ ನೀವು ಶೂಟಿಂಗ್ ಹಾಕ್ಲೇಬೇಕು. ಆಗಲ್ಲ ಅಂದ್ರೆ ಆಗಲ್ಲ ರೀ. ಅದು ಬಿಡ್ಲಾ? ಅವ್ರನ್ನ ಹೀಗೆ ಬ್ಯಾಂಕ್ ಕರ್ಕೊಂಡು ಹೋಗಿ ಅವ್ರ ಹತ್ರ ಸೈನ್ ಮಾಡಿಸಿ ವಾಪಸ್ ಕರ್ಕೊಂಡು ಬಂದು ಸಾಲ ತಗೊಳ್ಳೋದಕ್ಕೆ 10 ಲಕ್ಷ ರೂಪಾಯಿ ಸೈನ್ ಮಾಡಿ ಬಂದಿದ್ದೀರಲ್ಲ, ನಿಮ್ ಜನ್ಮಕ್ಕೆ ಏನು ಅನ್ಸಲ್ವಾ? ಅವರು ನೋಟಿಸ್ ಮೇಲೆ ನೋಟಿಸ್ ಕಳಿಸ್ತಾನೆ ಇದ್ದಾರೆ. ನಾನು ಏನೇ ಮಾಡ್ಲಿ, ಆ ಆಸಾಮಿ 2 ತಿಂಗಳಾಯ್ತು, ಪತ್ತೆನೇ ಇಲ್ಲ. ಅಷ್ಟೇವ್ರಿಗೆ ಏನಾದ್ರು ಗೊತ್ತಾದ್ರೆ ಬನ್ನಿ ಮಕ್ ಮುಗಿತಾರೆ ಅಂತ ಹೇಳ್ದೆ ಸುಮ್ಮನೆ ಇದ್ದೀನಿ. ನಾನು ಯಾರಿಗೆ ಹೇಳ್ದೆ ಇದ್ರು ಬ್ಯಾಂಕ್ನವ್ರು ಬಂದು ಯಾರ್ಕೊಂಡು ಹೋಗ್ತಾರೆ. ರೀ ಜಾಜವ್ರೆ, ಹೊಡ್ರಿ. ಎಸ್ ಅಭಿ, ಬ್ಯೂಟಿ ಪಾರ್ಲರ್ಗೆ 3000 ರೂಪೀಸ್ ಕೊಡ್ತೀರಾ? ಇಷ್ಟು ಬೆಂಕಿ ಬಿತ್ತು. ಅವನು ಯಾವನೋ ಧರ್ಮೇಂದ್ರ ಅನ್ನೋನಿಗೆ ಶೂಟಿ ಹಾಕ್ಸಿದ್ರಲ್ಲ, ಅವನು ಬ್ಯಾಂಕಿಗೆ ಸಾಲನೂ ಕಟ್ಟಿಲ್ಲ, ಬಡ್ಡಿನೂ ಕಟ್ಟಿಲ್ಲ. ಬ್ಯಾಂಕ್ನವ್ರು ನೋಟಿಸ್ ಮೇಲೆ ನೋಟಿಸ್ ಕಳಿಸ್ತಿದ್ದಾರೆ. ಸಾಲ ಕಟ್ಟಿಲ್ಲ ಅಂದ್ರೆ ನಮ್ಮನೆ ಹರಾಜಾಗತ್ತೆ. ಡೋಂಟ್ ವರಿ ಅಭಿ, ಧರ್ಮೇಂದ್ರ ಅವರು ಬಂದೇ ಬರ್ತಾರೆ. ಹಾ. ಜಸ್ಟ್ ಅ ಮಿನಿಟ್. ಅಭಿ, ಧರ್ಮೇಂದ್ರ ಅವ್ರ ಫೋನ್ ಸ್ವಿಚ್ ಆಫ್ ಮಾಡ್ತಾ ಇದೆ. ಬಂತು ರಾಜಕ್ಕೆ ಎಲ್ಲಾ ಕಡೆ ಹುಡುಕ್ಬಿಟ್ವಿ, ಆ ಧರ್ಮೇಂದ್ರ ಅನ್ನೋನು ಅಡ್ರೆಸ್ಗೆ ಇಲ್ಲ. ನೀನು ರೊಚ್ಚಿಗೆದ್ದು ನಮ್ಗೆ ಹೊಡೆಯೋದಕ್ಕಿಂತ ಮುಂಚೆ ನಾವು ಎಲ್ಲೋ ಕೆಲಸ ಮಾಡ್ಬಿಟ್ಟಿದೀವಿ. ಅವ್ನು ಎಲ್ಲೂ ಸಿಕ್ಕಿದ್ರೆ ನಾವೇನೋ ಮಾಡಕ್ಕಾಗುತ್ತೆ. ನಾನು ಶೂಟಿ ಸೈನ್ ಹಾಕಲ್ಲ ಅಂತ ನನ್ನ ಮಾತು ಕೇಳಿದ್ರೆ ನೀವೇ ಯಾಕೆ ಧರ್ಮೇಂದ್ರ ಅವ್ರನ್ನ ಹುಡುಕ್ಬಾರ್ದು? ಚೆನ್ನಾಗಿದೆ ಕಣ್ರೀ, ಪ್ಯೂರಿಟಿ ಚೆನ್ನಾಗಿ ನೀವು ಹುಡುಕೊಂಡ್ಬರಕ್ಕೆ ವೆಟ್ ಮಾಡ್ರ? ಅವ್ರು ನನ್ನ ಯಜಮಾನ್ರು, ಇಟ್ಕೊಳ್ಳಿ. ನಾನೇ ಬೇಡ ಅಂದೆ, ಇಟ್ಕೊಂಡಿಲ್ಲ. ನಾನು ಅವ್ರನ್ನ ಕಟ್ಕೊಂಡು 10 ಲಕ್ಷಕ್ಕೆ ಎಫ್ ಇಟ್ಟಿದ್ದೀರಾ? ಏನು ಯಜಮಾನ್ರೆ, ಧರ್ಮೇಂದ್ರ ಸಿಕ್ಕಿದ್ರಾ? ಧರ್ಮೇಂದ್ರ ಇಲ್ಲ, ಹೇಮ ಮಾಲಿನಿ ಅವನು ಇಲ್ಲೆಲ್ಲ ಇದ್ದಾನೆ. ದುಬೈಲಿ ಹೋಗಿ ನಾವಿ ತೋಟ ಆಯ್ತು. ಬಂದಿದ್ದಾರೆ, ಕುತ್ಕೊಂಡು ಮಾತಾಡಿ. ಏನಾದ್ರೂ ಸಹಾಯ ಆದ್ರೂ ಆಗ್ಬೋದು. ನಮ್ಮ ಮನೆಯಲ್ಲಿ ನಾವೇ ಜಾಗ ಕೇಳೋಂಗಾಯ್ತು. ದೇವೇಂದ್ರ ಅಂತ ಬ್ಯಾಂಕಿಗೆ ಹೋಗಿದ್ದೆ, ಅಲ್ಲಿ ನನಗೆ ಗೊತ್ತಾಯ್ತು ಧರ್ಮೇಂದ್ರಂಗೆ ನೀವು ಕೂಡ ಶೂಟಿ ಹಾಕಿದ್ರಿ ಅಂತ. ನನ್ಗೇನ್ ಗೊತ್ತು, ನಾನು ಹುಡುಕಿ ಸಾಕಾಗೋಯ್ತು. ಧರ್ಮೇಂದ್ರ ಅನ್ನೋ ಅಸಾಮಿ ಪತ್ತೆನೇ ಇಲ್ಲ. ಶಿವನೇ ರೇ ಜಾಜವ್ರೆ, ಬನ್ರಿ ಇಲ್ಲಿ. ನಮಸ್ಕಾರ, ನಾನು ದೇವೇಂದ್ರ ಅಂತ. ಇವ್ರೆ ಆ ಧರ್ಮೇಂದ್ರ ಅನ್ನೋ ಪುಣ್ಯಾತ್ಮನ ನನಗೆ ಪರಿಚಯ ಮಾಡಿಸಿ ಕೊಟ್ಟು 10 ಲಕ್ಷ ರೂಪಾಯಿ ಉಂಡೆನಾಮ ತಿಕ್ಸಿದ್ರು. ನೋಡಿ ಮೇಡಮ್ ಅವರೇ, ಆ ಲೋನ್ಗೆ ನಾನು ಶ್ಯೂರಿಟಿ ಹಾಕಿದ್ದೀನಿ. ಧರ್ಮೇಂದ್ರ ಅವರು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದಾರಂತೆ. ಅವ್ರ ಮಗ ದುಬೈಲಿರೋದು. ಅವ್ರ ಮಗ ದುಬೈಯಿಂದ ಮನಿ ಸೆಂಡ್ ಮಾಡಿದ ತಕ್ಷಣ ಲೋನ್ ಕ್ಲಿಯರ್ ಮಾಡ್ತಾರೆ. ಏನ್ ಕ್ಲಿಯರ್ ಮಾಡ್ತಾರೋ, ಆ ಧರ್ಮೇಂದ್ರ ಕೈಗೆ ಸಿಗ್ತಾ ಇಲ್ಲ, ಅವ್ನ ಮಗ ದುಡ್ಡು ಕಳಿಸ್ತಾ ಇಲ್ಲ. ಅಸಲನ್ನು ಕಟ್ಟಿಲ್ಲ, ಬಡ್ಡಿನೂ ಕಟ್ಟಿಲ್ಲ ಅಂತ ಬ್ಯಾಂಕ್ನವರು ನೋಟಿಸ್ ಮೇಲೆ ನೋಟಿಸ್ ನನಗೆ ಕಳಿಸ್ತಾ ಇದ್ದಾರೆ. ಅಯ್ಯೋ ನಿಮಗೆ ನೋಟಿಸು, ನನಗೆ ನನ್ನ ಮನೆನೇ ಹರಾಜಿಗೆ ಬಂದ್ಬಿಟ್ಟಿದೆ. ನೋಡಿ ಮೇಡಮ್, ಗೊತ್ತಿಲ್ಲದೆ ನಾನು ಶ್ಯೂರಿಟಿಯಾಗಿ ಸೈನ್ ಮಾಡಿಬಿಟ್ಟಿದ್ದೀನಿ. ಅದೀಗ ನಮ್ಮ ತಲೆ ಮೇಲೆ ಬಂದ್ಬಿಟ್ಟಿದೆ. ದಾನ ಮಾಡಿ ಆ ಧರ್ಮೇಂದ್ರ ಹುಡುಕಿ ಆ ಹಣನ ಕಟ್ಟೋ ಜವಾಬ್ದಾರಿ ನಿಮ್ದು. ಇವಾಗ ಏನ್ ಮಾಡೋದು? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ನ ಕೇಳಿದ್ರೆ ನಾನೇನ್ ಮಾಡಿ? ಮೊದ್ಲು ಹೋಗಿ ಧರ್ಮೇಂದ್ರ ಹುಡುಕಿ. ಬನ್ನಿ ಸರ್, ಹುಡುಕೋಣ. ಆ ಮುಂಚೆ ಮತ್ತು ಸುಮ್ಮನೆ ಬಿಡಬಾರ್ದು. ಇದು ಅವನು ಯಾವನೋ ಸಮಾಜ ಫೋನ್ ಮಾಡೋದಂತ ನಾವು ಶ್ಯೂರಿಟಿ ಸಿಕ್ಕಾಕೊಳ್ತೀವಿ.
ಅವ್ರಿಗೆ ಹೇಳಿ ಬಂದಿದ್ದೀನಿ, ನನ್ನ ಮಗ ನನಗೆ 30 ಲಕ್ಷ ರೂಪಾಯಿ ಕಳಿಸ್ತಾನೆ, ಹಣ ಬಂದ ತಕ್ಷಣ ಕಟ್ಬಿಡ್ತೀನಿ ಅಂತ. ಹೌದಾ? ಈ 30 ಲಕ್ಷ ಯಾವ್ದು ಬರುತ್ತೆ? 2-3 ದಿವಸದಲ್ಲಿ ಬಂದ್ಬಿಡುತ್ತೆ. ಯಾಕೋ ಉಪಯೋಗಿಸ್ತಾ ಇದೆ. ರಸ್ತೆ ಪಕ್ಕದಲ್ಲಿ ಕಾಕ ಹೋಟ್ಲ್ ಇದೆ, ಅಲ್ಲಿ ಹೋಗಿ 2 ಬನ್ನು 1 ಟೀ ಕುಡಿದ್ರೆ ಹೊಟ್ಟೆ ತಣ್ಣಗಾಗತ್ತೆ. ಈ ಮಾತು ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವೇ? ನಾನು ರಸ್ತೆ ಬದಿಲಿರೋ ಕಾಕಾ ಹೋಟ್ಲಲ್ಲಿ ಊಟ ಮಾಡಬೇಕು. ಸಮಾಜ ಸೇವೆಗೆ ಅಂತ ತಿಂಗಳಿಗೆ 5-5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ನಾನು ರಸ್ತೆ ಬದಿಲಿ ಸಿಕ್ಕಿದ್ದನ್ನೆಲ್ಲ ತಿಂದು ಹೊಟ್ಟೆ ಕೆಟ್ಟೋದ್ರೆ ನಾಳೆ ನಮ್ಗೆ ಯಾರು ಆಗ್ತಾರೆ? ನಮಗೇನಿದ್ರು ಸ್ಟಾರ್ ಹೋಟ್ಲಲ್ಲೇ ಊಟ ಆಗಬೇಕು. ಪಾಂಡುರಂಗ ನನಗೂ ಹಚ್ಚುವಾಗ್ತಾ ಇದೆ, ಹೋಗೋಣ. ಮೇಲೆ ತೋರಿಸಿದಾಗ ಕಾಣುತ್ತೆ. ಧರ್ಮೇಂದ್ರ ಅವ್ರು ಎಲ್ಲೂ ಹೋಗಲ್ಲ, ನಿಮ್ ದುಡ್ಡು ಕ್ಲಿಯರ್ ಮಾಡೇ ಮಾಡ್ತಾರೆ ಅಂತ ನಾನು ಇವ್ರಿಗೆ ಹೇಳಿದೆ. ನನ್ನ ಮಾತನ್ನೇ ನಂಬ್ತಾ ಇರೋ. ನೋಡಿ ಮೇಡಮ್, ದುಡ್ಡು ಕೊಡೋದು ಸ್ವಲ್ಪ ಲೇಟ್ ಆಗಿದೆ, ಒಪ್ಕೊಳ್ತೀನಿ. ಇನ್ನು 3 days ಅಲ್ಲಿ ನನ್ನ ಮಗ 30 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾನೆ. ಅದರಲ್ಲಿ ಬ್ಯಾಂಕ್ ಸಾಲ ತೀರಿಸ್ತೀನಿ, ನಿಮಗೂ 1 ಲಕ್ಷ ರೂಪಾಯಿ ಕೊಡ್ತೀನಿ. ನೀವು ಯಾವ್ದಾದ್ರು ಸಮಾಜ ಸೇವೆ ಮಾಡಿ. ನಿಮ್ಮ ಸಮಾಜ ಸೇವೆ ಇಷ್ಟು ಬೆಂಕಿ ಬಿತ್ತು ಮೂಟ ಅಂತ 5,000 ರೂಪಾಯಿ ಮುಂದಾಚಿದ್ರಿ. ಏನು ಯಜಮಾನ್ರೆ, ಅದೇ 5,000 ರೂಪಾಯಿ ನಾನು ದಿನಸಿದ್ದಂತ ಹಾಕಿದ್ದೆ ತಿಂಗಳು ಪೂರ್ತಿ ಮಾಡಿ ಹಾಕ್ತಿದ್ನ. ನೋಡ್ರಿ, ಇವ್ರು ಕೆಟ್ಟ ಮನುಷ್ಯ. ಹಿಡಿದು ತಂದು ಕೊಟ್ಟಿದ್ದೀನಿ, ವಸೂಲ್ ಮಾಡಿ ಕೊಡೋ ಜವಾಬ್ದಾರಿ ನಿಮ್ದು. ಏನು ಮಾಡ್ತಿಲ್ಲೋ ನನಗೆ ರಾಜ್ಯಕ್ಕೆ ಅಣ್ಣಯ್ಯ ಹೇಳಿ ಕರೆಕ್ಟ್. ತಕ್ಕ ಬಿಟ್ರೆ ಸಿಕ್ಕ, ಹುಷಾರಾಗಿ ನೋಡ್ಕೊಳ್ಳಿ. ನೋಡಿ ಧರ್ಮೇಂದ್ರ ಅವರೇ, ನೀವು ಬ್ಯಾಂಕ್ ಸಾಲ ತಿರೋದು ನೀವು ನಮ್ಮಲ್ಲೇ ಇರ್ಬಿಡಿ. ಎಲ್ಲ ಬಿಡಿ, ಇಲ್ಲೇ ಇಟ್ಬಿಡ್ತೀನಿ. ನಿಮ್ಮ ಬ್ಯಾಂಕ್ ಬರ್ತಿರೋವರೆಗೂ ನಾನು ಈ ಮನೇಲಿ ಇರ್ತೀನಿ. ನೋಡಿ, ಡಾಕ್ಟರ್ ನಮಗೆ ಟೈಮ್ ಟೈಮ್ಗೆ ಕಾಸ್ಟ್ಲಿ ಟ್ಯಾಬ್ಲೆಟ್ ತೊಗೊಬೇಕು ಅಂತ ಹೇಳಿದ್ರೆ ನಾನು ಮೆಡಿಕಲ್ ಶಾಪ್ ಹೋಗಿ ತಗೊಂಡ್ಬಿಡ್ತೀನಿ. ಬಂದು ಧರ್ಮೇಂದ್ರ ಅವರು ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ. ನೀವು ಜೊತೆ ಹೋಗಿ ಜೊತೆಲೆ ಕರ್ಕೊಂಡು ಬನ್ನಿ. ಸುಮ್ಮನೆ ಹೋಗ್ತೀರಾ ಇಲ್ಲ 2 ಬಿಟ್ಟು ಕಳಿಸ್ಲಾ? ಜಾಜ್ಯಕ್ಕೆ ನೀವು ಅವ್ರನ್ನ ಕಳಿಸ್ಲೇಬಾರ್ದಾಗಿತ್ತು. ನೋಡಿ, ಇಷ್ಟೊತ್ತಾದ್ರೂ ಇನ್ನೂ ಬಂದೇ ಇಲ್ಲ. ಅದಕ್ಕೆ ಬೇರೆ ಸಾರಿ. ಏನಾಯ್ತು? ಮೆಡಿಕಲ್ ಸ್ಟೋರ್ ಹೋದ್ವಿ, ಅವರು ಮೆಡಿಕಲ್ ಸ್ಟೋರ್ ಹೋಗಿ ನಿಂತಿದ್ರು. ಅಷ್ಟೊಳಗೆ ಯಾವ ಮಸಾಲ ದೋಸೆನ ರಸನ್ನು ಕಟ್ಟಿಸ್ಕೊಂಡು ಹೋಗ್ತಾ ಇದ್ರು. ನಾವು ವಾಸ್ತನ ಹಿಂಗ್ ತಗೊಂಡು ಹಿಂಗ್ ವಾಪಸ್ ತಿರ್ಗೋಷ್ಟೊಳಗೆ ಧರ್ಮೇಂದ್ರ ನಾಪತ್ತೆ. ನಾನು ಹೇಳ್ದೆ ಬಿಡ್ಬೇಡಿ ಬಿಡ್ಬೇಡಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಅವ ದೊಡ್ಡ ಅಯೋಗ್ಯ ರೀ. ಯಾರ ಬಗ್ಗೆ ನೀವು ಮಾತಾಡ್ತಾ ಇರೋದು? Oh my God! ಏನಿದು ಇಸ್ಪೀಟ್ ಆಗ್ತಾ ಇದ್ದೀರಾ? ನೋಡಿ, ನಾನು ಟೈಮ್ ಪಾಸಿಗೋಸ್ಕರ ಇಸ್ಪೀಟ್ ಆಡ್ತೀನಿ, ಆಟಕ್ಕೆ ಕಲೆ ಕಟ್ಲಿ ಅಂತ ದುಡ್ಡು ಇಟ್ಟಾಡ್ತೀನಿ. ಈ ಜೂಜು ಪಾಜು ಆಟ ಎಲ್ಲ ನಮ್ಗೆ ಇಷ್ಟ ಆಗಲ್ಲ. ಇಲ್ಲ ಆಟ ಆಡ್ಬೇಕು. ಆಯ್ತು ಬಿಡಿ, ನಾನು ಕ್ಲಬ್ಗೆ ಹಾಕ್ತೀನಿ. ಇವ್ರನ್ನ ಕ್ಲಬ್ಬಿಗೆ ಬಿಟ್ರೆ ಹಾಗೆ ಹೋಗ್ಬಿಡ್ತಾರೆ. ನೀವೆಲ್ಲ ಹೋಗ್ಬಾರ್ದು. ಹಾಗಾದ್ರೆ ನಾನು ಇಲ್ಲೇ ಹಾಕ್ಬೋದಾ? ಪರವಾಗಿಲ್ಲ, ಆಡ್ಕೊಳ್ಳಿ. ಏನೇನು ನೋಡಿ ಅತ್ತೆ, ಚೆನ್ನಾಗಿ ಕೂತು ಬಾಟ್ಲುಗಳನ್ನ ದಿವಾಂತೆಲ್ಲ ಬಿಸಾಕೋಗಿದ್ದಾರೆ. ಯಾರು ಕೊಟ್ಟಿರೋದು? ಆ ದಂಡ ಗುಂಡಿಗಳ. ಅಲ್ಲ ಅತ್ತೆ, ಅವ್ನು ಯಾವನೋ ಬಂದಿದ್ದಾನಲ್ಲ, ಸಮಾಜ ಸೇವಕ ಧರ್ಮೇಂದ್ರ. ನೆನ್ನೆ ರಾತ್ರಿ ಇಲ್ಲೇ ಕುತ್ಕೊಂಡು ಕುಡಿತಿದ್ದ. ಚೆನ್ನಾಗಿ ಕುಡಿಯೋದು, ಕೆಳಗೆ ಬಿಸಾಕ್ ಹೋಗೋದು, ನಾನ್ ಬಂದು ಕ್ಲೀನ್ ಮಾಡೋದು. ಬರೀ ಇದೇ ಆಗೋಗಿದೆ. ಬಾಟ್ಲಲ್ಲೇ ಹೊಡೆದು ಗುರುಡೆ ಬಿಡ್ಬೇಕು ಅನ್ನಿಸ್ತಿದೆ. ಗಂಡುಗಲಿ ವಂಶದ ಮನೆ ಕತ್ತಿ ಗುಲಾಡಿಗಳು ಲಾಲಾಟದ ಮನೆಯಲ್ಲಿ ಬಾಟುಗಳು ಓಡಾಡ್ತಿದ್ದಾವೆ. ನಾನ್ ಸುಮ್ಮನೆ ಇರಲ್ಲ, ಅವನಿವತ್ತು ಬಲಿ ಹಾಕ್ಬಿಡ್ತೀನಿ. ಏನ್ರಿ ಸಮಾಜ ಸೇವಕರೇ, ಮನೆಯಲ್ಲಿ ಕುಡಿಯೋದು ಇಸ್ಪೀಟ್ ಆಗೋದು ಸರಿನಾ? ನೋಡಿ ಪಾಂಡುರಂಗ ಅವರೇ, ನಿಮ್ಮ ಸ್ಟೇಟಸ್ಸೇ ಬೇರೆ, ನನ್ನ ಸ್ಟೇಟಸ್ಸೇ ಬೇರೆ. ಮನುಷ್ಯ ಒಂದು ಲೆವೆಲ್ಗೆ ರೀಚ್ ಆದ್ಮೇಲೆ ಇದೆಲ್ಲ ಸಾಮಾನ್ಯ ಬಿಡಿ. ಕಳಿಸಿಲ್ಲ, 5,000 ರೂಪಾಯಿ ಕೊಡ್ತೀನಿ. ನಾನೇನೋ ಬಾಟ್ ಪ್ರಿಂಟ್ ಮಾಡೋ ವಿಷಯನ ಇಟ್ಟಿದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ. ಹೊರಗಡೆ ಹೋಗಿ ನನ್ನ ಫ್ರೆಂಡ್ಸ್ ಕೇಳಿದ್ರೆ ಕೊಡೋಣ ಅಂತಾರೆ, ನಾನು ಅದೇ ಇಸ್ಕೊಂತೀನಿ. ಪ್ಲೀಸ್ ಅವ್ರಿಗೆ ದುಡ್ಡು ಕೊಟ್ಬಿಡಿ. ಆಚೆ ಕಡೆ ಹೋದ್ರೆ ನಮಗ್ ಪ್ರಾಬ್ಲಮ್ ಆಗುತ್ತೆ. ಈಗಾಗಲೇ ಮುಂಜಾನೆ ಕೊಡಿ ಸಾಲ. ಓಕೆ, ನಿಮ್ಗೆ 5,000 ರೂಪಾಯಿ ಸೇರಿಸ್ಬೇಕು. ನೋಡಿ, ಇವತ್ತು ಸಂಡೇ ವೀಕೆಂಡ್ ದಿವಸ ನಾನು ಕ್ಲಬ್ಗೆ ಹೋಗಿ ಕ್ಲಬ್ ನೋಡಲೇಬೇಕು.
ಡ್ಯಾನ್ಸ್ ಮಾಡಬೇಕು. ನಾನು ಅವ್ರ ಮುಂದೆ ಐಟಮ್ ಡ್ಯಾನ್ಸ್ ಮಾಡಲ್ಲ. ಬೆಟ್ಟಿಂಗ್ ಅಲ್ಲಿ ಮಾಡ್ತೀನಿ. ನಾನು ಒಪ್ಪಿಸ್ತೀನಿ. ನೀನೀಗ ಒಪ್ಲಿಲ್ಲ ಅಂದ್ರೆ ನಾನು 5,000 ರೂಪಾಯಿನ ಮುಂಡಾಯಿಸ್ಬಿಡ್ತಾರೆ. ಇಸ್ಪೀಟ್ ಆಯ್ತು, ಆಮೇಲೆ ಡ್ರಿಂಕ್ಸ್ ಆಯ್ತು, ಈಗ ಕ್ಲಬ್ ಡ್ಯಾನ್ಸ್. ಅಥವಾ ಡಿಸ್ಕೋಟೆಕ್ ಅನ್ಕೊಂಡಿದ್ದೀರಾ? ಜಮ್ಮ ಜಮೀಲಿ, ಇವಾಗ ನೀನ್ ನಾನು ನೋಡ್ಕೊಂಡ್ರೆ ಆಮೇಲೆ ನಾನು ನಿನ್ನ ನೋಡ್ಕೊಳ್ತೀನಿ. ಹೆಂಡತಿ ಕುಣಿಯೋದು ಒಪ್ಕೋತಾರೋ? ಅವ್ನು ನಾನು ಒಪ್ಪಿಸ್ತೀನಿ. ನೀನು ಕುಣಿಯೋದಕ್ಕೆ ರೆಡಿನಾ? ನಾನು ಕುಣಿಯೋದೇನಿದ್ರು ನಿಮ್ಗೋಸ್ಕರ ಮಾತ್ರ. ಈ ಮನೆಗೆ ನಾವಿಬ್ರು ಒಂದೇ ಕೆಲ್ಸಕ್ಕೆ ಬಂದಿದ್ದೀವಿ ಅಂತ ಇನ್ನೂ ಗೊತ್ತೇ ಆಗಿಲ್ಲ. ನಾನೇ ಬೇರೆ ನೀನೇ ಬೇರೆ ಅಂತ ಇನ್ನೊಂದು ಧರ್ಮೇಂದ್ರ, ಸ್ವಲ್ಪ ಹಣ್ಣಲ್ಲೇ ಬೇಯಿಸ್ಕೊಂಡು ಕಮ್ಮಿ ಕಿತ್ಬೇಡ. ನಾವಿನ್ನ ವಾರ ಮನೇಲೆ ಟಿಕಾಣ ಹಾಕಿ ಮನೆಯನ್ನೆಲ್ಲ ಕೂಡಿಸಿ ಎಲ್ಲ ಬಾಚಿಕೊಂಡು ಕಾಸು ಆಗಲಿಲ್ಲ ಅಂದ್ರೆ ನನಗೆ ಹೇಳು, ನಾನು ಅವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಚಂಪಾ ಹೇಗೆ ಸೂಪರ್. ನಾವೇ ನೀವು ಸಮಾಜ ಸೇವೆ ಮಾಡೋಲ್ಲ, ನಿಮ್ಮಂತಹ ಸಮಾಜ ಸೇವೆ ಮಾಡೋಳೆ ನಮಗೆ ಯಾಕೆಂದ್ರೆ ನಾವು ಸಮಾಜ ಸೇವೆ ಮಾಡೋಣ. ನೀವು ಸಮಾಜ ಸೇವೆ ಮಾಡೋರ ನೋಡ್ತಾ ಇದ್ರೆ ಒಳ್ಳೆ ಟೆರರಿಸ್ಟ್ಗಳ ತರ ಕಾಣ್ತಾ ಇದ್ದೀರಿ. ನಮ್ದು ದೊಡ್ಡ ಗುಂಪೇ ಇದೆ. ಇಲ್ಲಿ ಸಮಾಜ ಸೇವೆ ಮಾಡ್ತೀನಿ ಅಂತ ಮೋಸ ಮಾಡೋ ಒಬ್ಬ ರಾಜಕಾರಣಿ ಇದ್ದಾನೆ. ಸಮಾಜ ಸೇವೆ ಹೆಸರಿನಲ್ಲಿ ಜನಗಳ ತಲೆ ಮೇಲೆ ಕೈ ಇಟ್ಟು ಮೋಸ ಮಾಡ್ತಿದ್ದಾನೆ. ಕಾಸು ಕಟ್ಕೊಂಡಿರೋ ಹೇಗಿದ್ರು ಅವ್ರ ಮನೆಗೆ ನುಗ್ಗಬೇಕು. ನಾನು ಒಟ್ಟನ್ನು ಓದ್ತೀನಿ, ಇಡೀ ಮನೆಗೆ ಡಮ್ ಅನ್ನಿಸ್ಬಿಡ್ತೀನಿ. ಈ ಕೆಲಸ ನಮ್ ಕೈಲಿ ಆಗಲ್ಲ. ಆಗಲ್ಲ ಅಂದ್ರೆ ಇಲ್ಲೇ ಡಮ್ ಅನ್ಸ್ಬಿಡ್ತೀವಿ. ಅಯ್ಯೋ, ನಮ್ಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ? ನಮ್ಮನ್ನ ಬಿಟ್ಬಿಡಿ. ಮತ್ತೆ ನೀವು ಏನೇನು ಮೋಸ ಮಾಡಿ ದುಡ್ಡು ವಸೂಲು ಮಾಡಿದ್ದೀರಿ ಅನ್ನೋದನ್ನ ಒಪ್ಕೊಳ್ಳಿ. ನಾವು ಸಮಾಜ ಸೇವೆ ಅನ್ನೋ ಹೆಸರಲ್ಲಿ ಜನಗಳಿಗೆ ತಕ್ಕೊಂಡು ಯಾಕೆ ದುಡ್ಡು ಮಾಡಿದ್ದೀವಿ. ನಿಮ್ಗೆ ಎಷ್ಟು ಕೊಟ್ರೆ ನಮಗೆ ಗೊತ್ತಿಲ್ಲ. ಒಂದು 10 ಲಕ್ಷ 99,000 ಆಗುತ್ತೆ. ಅದ್ರ ಮೇಲೆ 5 ರೂಪಾಯಿ. ಅದು ಒಟ್ಟು 11 ಲಕ್ಷ ಕೊಟ್ಬಿಡಿ. ಬೇಗ ಮನೆಗೆ ಹೋಗ, ನನ್ನ ಕೆಲಸ ಮಾಡ್ಬಿಡು. ಇಲ್ಲದಿದ್ರೆ ಉಳಿಸೋದಿಲ್ಲ. ನೀನ್ ದುಡ್ಡು ತಗೊಂಡ್ಬರೋದೇನಾದ್ರೂ ಒಂದ್ ಸ್ವಲ್ಪ ಲೇಟ್ ಆಯ್ತು ಅಂದ್ರು ನಾವಿಲ್ಲಿ ಮಟನ್ ಹೋಗ್ತೀವಿ. ನೀನ್ ಎಲ್ಲಿದ್ಯೋ ಅಲ್ಲೇ ಡಮ್ ಅಲ್ವಾ? ನನ್ನ ತತ್ತಿ ಬಿಟ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ನಿಂತ್ಕೊಂಡಿದ್ರು. ಇಲ್ಲಿ ಬಟನ್ ಒತ್ತಿ ಹೀಗೆ
ಸಣ್ಣ ಡೌಟು. ಅಲ್ಲ 10,99,500 ರೂಪಾಯಿ ಅಂತ ಕರೆಕ್ಟ್ ಆಗಿ ಅದು ಹೇಗೆ ಹೇಳಿದ್ರಿ? ಅದನ್ನ ನಾನ್ ಹೇಳ್ತೀನಿ